ಅಲ್ಲಿಗೆ ಹೀಗಿನ ಪ್ರಕರಣ ಅಂದ್ರೆ ಬ್ರಹ್ಮೋಪದೇಶ ಪ್ರಕರಣ ಭಗವಂತನ ಒಂದು ಮಹತ್ವವನ್ನ ತೋರಿಸಿಕೊಡ್ತಕ್ಕಂಥ ಪ್ರಕರಣ ಮುಗಿದು ಮುಂದೆ ಪ್ರವೃತ್ತ ಕರ್ಮ ತ್ಯಾಗ ಪ್ರಕರಣ ಎಂಬುದಾಗಿ 12ನೇ ಪ್ರಕರಣ. ಅಂದ್ರೆ ಒಟ್ಟು ಕರ್ಮಗಳು ಎರಡು ತರ, ನಿವೃತ್ತ ಕರ್ಮ ಮತ್ತು ಪ್ರವೃತ್ತ ಕರ್ಮ. ಪ್ರವೃತ್ತ ಕರ್ಮ ಅಂದ್ರೆ ಫಲಾಪೇಕ್ಷೆಯಿಂದ ಮಾಡುವಂತ ಕರ್ಮಕ್ಕೆ ಪ್ರವೃತ್ತ ಕರ್ಮ ಅಂತ ಹೆಸರು. ಅಂದ್ರೆ ಇಂಥ ಫಲ ಬರಬೇಕು ಅನ್ನೋ ಒಂದು ಯಾವುದೋ ಒಂದು ಫಲದ ಅಪೇಕ್ಷೆಯನ್ನು ಇಟ್ಟುಕೊಂಡು ಮಾಡುವಂತ ಕರ್ಮ ಪ್ರವೃತ್ತ ಕರ್ಮ. ಯಾವುದೇ ಫಲಾಪೇಕ್ಷೆ ಇಲ್ಲದೇನೆ ಕೇವಲ ಭಗವಂತ ಪ್ರೀತನಾಗ್ಲಿ ಅನ್ನೋ ಭಾವನೆಯಿಂದ ಮಾಡುವಂಥದ್ದು ಅದು ನಿವೃತ್ತ ಕರ್ಮ. ನಾವು ನಿವೃತ್ತ ಕರ್ಮವನ್ನ ಸ್ವೀಕಾರ ಮಾಡಬೇಕು, ಅಂದ್ರೆ ನಮ್ಮ ಜೀವನದಲ್ಲಿ ನಿವೃತ್ತ ಕರ್ಮದ ಮಾಡುವಿಕೆಯನ್ನ ಅಳವಡಿಸಿಕೊಳ್ಬೇಕು, ಪ್ರವೃತ್ತ ಕರ್ಮವನ್ನ ಬಿಡಬೇಕು. ಫಲಾಪೇಕ್ಷೆಯಿಂದ ಕರ್ಮ ಮಾಡಬಾರದು. ಯಾಕಂದ್ರೆ ಅದು ಬೇಕು ಇದು ಬೇಕು ಅಂತ ಏನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಕರ್ಮದಲ್ಲಿ ಪ್ರವೃತ್ತಿ ಮಾಡಿದ್ರೆ ಮನುಷ್ಯರಿಗೆ ಇರತಕ್ಕಂಥದ್ದು ಅಜ್ಞಾನ. ಹಾಗಾಗಿ ನಾವು ಏನನ್ನ ಕೇಳ್ತೀವೋ ಅದೆಲ್ಲವನ್ನೂ ಕೊಡುವ ಸಾಮರ್ಥ್ಯ ಭಗವಂತನಿಗಿದೆ. ಆದ್ರೆ ಅದೆಲ್ಲದರಿಂದ ನಮ್ಗೆ ಒಳ್ಳೇದೇ ಆಗತ್ತೆ ಅಥವಾ ಅದರಿಂದ ನಮ್ಮ ಕೆಟ್ಟದ್ದು ದೂರವಾಗತ್ತೆ ಅಂತ ಹೇಳಿ ಬರೋದಿಲ್ಲ. ಹಾಗೆ ನಮಗೆ ಯಾವುದರಿಂದ ಒಳ್ಳೇದಾಗತ್ತೆ, ನಮಗೆ ಯಾವುದರಿಂದ ಕೆಟ್ಟದಾಗತ್ತೆ ಅನ್ನೋದು ದೇವರಿಗೆ ಗೊತ್ತು. ಕೆಟ್ಟದಾಗೋದನ್ನ ದೇವರೇ ದೂರ ಮಾಡ್ತಾನೆ, ಒಳ್ಳೇದಾಗೋದನ್ನ ದೇವರೇ ಕೊಡ್ತಾನೆ. ಆದ್ರಿಂದಾಗಿ ನಾವು ಕೇವಲ ಭಗವಂತನ ಪ್ರೀತ್ಯರ್ಥಕ್ಕೋಸ್ಕರವಾಗಿ ಈ ಕರ್ಮದಿಂದ ಭಗವಂತ ಪ್ರೀತನಾಗ್ಲಿ ಎಂಬ ಭಾವನೆಯನ್ನ ಇಟ್ಟುಕೊಂಡು ಕರ್ಮ ಮಾಡಬೇಕೇ ಹೊರತಾಗಿ ನಾವು ಯಾವುದೋ ಫಲಾಪೇಕ್ಷೆಯನ್ನು ಇಟ್ಟುಕೊಂಡು ಕರ್ಮವನ್ನ ಮಾಡುವಂಥದ್ದಲ್ಲ. ಹಾಗಾಗಿ ಪ್ರವೃತ್ತ ಕರ್ಮವನ್ನ ತ್ಯಾಗ ಮಾಡಬೇಕು, ಫಲಾಪೇಕ್ಷೆಯಿಂದ ಕರ್ಮ ಮಾಡುವುದನ್ನ ಬಿಡಬೇಕು ಅನ್ನೋದನ್ನ ಈ ಒಂದು ಪ್ರಕರಣ ನಮಗೆ ತೋರಿಸಿಕೊಡ್ತಾ ಇದೆ. ಪ್ರವೃತ್ತ ಕರ್ಮ ತ್ಯಾಗ ಪ್ರಕರಣ ಅಂದ್ರೆ ಪ್ರವೃತ್ತ ಕರ್ಮ ಶಬ್ದಕರ್ತ ಫಲದ ಅಪೇಕ್ಷೆಯಿಂದ ಕರ್ಮವನ್ನ ಮಾಡೋದನ್ನ ತ್ಯಾಗ ಬಿಡಬೇಕು, ಕರ್ಮವನ್ನ ಬಿಡಬೇಕು ಅಲ್ಲ, ಕರ್ಮದ ಹಿಂದೆ ಇರುವಂತ ಅಪೇಕ್ಷೆಯನ್ನ ಬಿಡಬೇಕು ಅನ್ನೋದು ಒಟ್ಟು ಈ ಪ್ರಕರಣದ ಸಾರಾಂಶ. ಮೊದಲಿಗೆ ತೃತೀಯ ಸ್ಕಂದದಲ್ಲಿ ಚತುರ್ಮುಖ ಬ್ರಹ್ಮದೇವರು ಮಾಡ್ತಕ್ಕಂಥ ಒಂದು ಸ್ತೋತ್ರವನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಕ್ಷುತ್ರುಧಾತು ಬಿರಿಮಾ ಮುಹುರದ್ಯಮಾನಾಃ ಶೀತೋಷ್ಣವಾತ ವರ್ಷೈರಿತರೇತರಾಚ್ಚ ಕಾಮಾಗ್ನಿನಾಚ್ಯುತರುಷಾ ಚ ಸುದುರ್ಭರೇಣ ಸಂಪಶ್ಯತೋ ಮನ ಉರುಕ್ರಮಸೀದತೆ ಮೇ. ಕ್ಷುತು ತೃಟ್ ತ್ರಿಧಾತುಭಿಃ ಇಮಾಃ ಮುಹುಃ ಅರ್ಧ್ಯಮಾನಾಃ ಶೀತೋಷ್ಣವಾತವರ್ಷೈಃ ಇತರೇತರಾಚ್ಚ ಇತರೇತರಾತ್ ಚ ಕಾಮಾಗ್ನಿನಾ ಅಚ್ಯುತ ವೃಷಾ ಚ ಸುದುರ್ಭರೇಣ ಸಂಪಶ್ಯತಃ ಮನಃ ಉರುಕ್ರಮ ಅಂತ ಸಂಬೋಧನೆ ಸೀದತೆ ಮೇ. ಚತುರ್ಮುಖ ಬ್ರಹ್ಮದೇವರು ಭಗವಂತನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಅಲ್ಲಿ ಬರುವಂತ ಒಂದು ಮಾತು ಉರುಕ್ರಮ ಎಂಬುದಾಗಿ ಸಂಬೋಧನೆ. ಅಂದ್ರೆ ಚತುರ್ಮುಖ ಬ್ರಹ್ಮದೇವರ ಕೆಲಸ ಏನು ಅಂದ್ರೆ ಸೃಷ್ಟಿಯನ್ನ ಮಾಡುವುದು, ಜೀವ ವೈವಿಧ್ಯಗಳನ್ನ ಜಗತ್ತಿಗೆ ತರುವಂಥದ್ದು, ವಿವಿಧ ರೀತಿಯಾಗಿರ್ತಕ್ಕಂಥ ಜೀವ ವರ್ಗವನ್ನ ಸೃಷ್ಟಿ ಮಾಡುವಂಥದ್ದು ಚತುರ್ಮುಖ ಬ್ರಹ್ಮದೇವರ ಒಂದು ಕಾರ್ಯ. ಈ ಸಂದರ್ಭದಲ್ಲಿ ಜಗತ್ತಿನಲ್ಲಿ ಜೀವಿ ಸಮುದಾಯವನ್ನ ಸೃಷ್ಟಿ ಮಾಡಬೇಕು. ಆದರೆ ಆ ಸೃಷ್ಟಿ ಮಾಡೋದು ಆ ಸೃಷ್ಟಿಯಲ್ಲಿ ಇರತಕ್ಕಂಥ ಜೀವಿಗಳು, ಅವರ ಒಂದು ಭಾವನೆಗಳು, ಕಷ್ಟ ನಷ್ಟಗಳು, ಅದನ್ನೆಲ್ಲ ನೋಡ್ತಾ ಇದ್ರೆ ಆ ಸೃಷ್ಟಿ ಬೇಕಾ ಎಂಬತಕ್ಕಂಥ ಭಾವನೆ ನಮ್ಮ ಮನಸ್ಸಿನಲ್ಲಿ ಹುಟ್ಟತ್ತೆ. ಆ ಸೃಷ್ಟಿ ಮಾಡೋದು ಬೇಡ ಅಂತ ಅನ್ಸತ್ತೆ. ಅವರೆಲ್ಲ ಕಷ್ಟಗಳು ನನಗೆ ತುಂಬಾ ದುಃಖವನ್ನು ಕೊಡ್ತಾ ಇದೆ ಅಂತ ಚತುರ್ಮುಖ ಬ್ರಹ್ಮದೇವರು ಭಗವಂತನಲ್ಲಿ ನಿವೇದನೆ ಮಾಡಿಕೊಳ್ತಾ ಇದ್ದಾರೆ. ಉರುಕ್ರಮ, ಉರು ಅಂದ್ರೆ ಬಹಳ, ಉಳು ಅಂದ್ರೆ ಉತ್ಕೃಷ್ಟವಾದ, ಕ್ರಮ ಅಂದ್ರೆ ಕ್ರಮೋಪಾದ ವಿಕ್ಷೇಪೆ, ಉತ್ತಮವಾದ ರೀತಿಯಲ್ಲಿ ಉತ್ಕೃಷ್ಟವಾದ ರೀತಿಯಲ್ಲಿ ಪಾದವನ್ನು ಇರಿಸಿದವನೇ. ವಾಮನ ಕೇವಲ 3 ಹೆಜ್ಜೆಯ ಮೂಲಕವಾಗಿ ಇಡೀ ಜಗತ್ತನ್ನ, ಇಡೀ ಬ್ರಹ್ಮಾಂಡವನ್ನ ವ್ಯಾಪಿಸಿದವನು 3 ಹೆಜ್ಜೆಯಿಂದ. ಈ ರೀತಿಯಲ್ಲಿ ಪಾದವನ್ನ ಇಡ್ಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಈ ಕೇವಲ 3 ಹೆಜ್ಜೆಯ ಮೂಲಕವಾಗಿ ಜಗತ್ತಿನಲ್ಲಿ ಪಾದವನ್ನ ಇರಿಸಿದಂತ ಭಗವಂತನೇ ಎಂಬುದಾಗಿ ಸಂಬೋಧನೆಯನ್ನ ಮಾಡಿ, ನಿನ್ನ ಪರಾಕ್ರಮದ ಅದ್ಭುತವಾದ ಪರಾಕ್ರಮ, ನೀನು ಏನು ಬೇಕಾದರೂ ಮಾಡುವ ಶಕ್ತಿ ನಿನಗಿದೆ, ಏನು ಬೇಕಾದ್ರೂ ಮಾಡುವ ಸಾಮರ್ಥ್ಯ ನಿನಗಿದೆ, ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಅಂತ ಹೇಳ್ತಾರೆ. ಏನು ಬೇಕಾದ್ರೂ ಮಾಡ್ತೀಯ, ಏನು ಬೇಕಾದ್ರೂ ಮಾಡದಂತೆ ತಡಿತ್ಯ, ಅಥವಾ ಹೀಗಾಗಬೇಕಾದದನ್ನ ಅದಕ್ಕೆ ವಿರುದ್ಧವಾಗಿ ಆಗುವಂತೆ ಮಾಡ್ತೀಯ. ಹೀಗೆ ಏನು ಬೇಕಾದರೂ ಕೂಡ ಮಾಡುವಂತ ಸಾಮರ್ಥ್ಯ ನಿನಗೆ ಮಾತ್ರ ಇರುವಂಥದ್ದು, ನೀನು ಅದ್ಭುತ ಪರಾಕ್ರಮಿ ಎಂಬುದಾಗಿ ಸಂಬೋಧನೆಯನ್ನ ಮಾಡಿ ಹೇಳ್ತಾ ಇದ್ದಾರೆ. ಮುಂದೆ ನಿನ್ನ ಆಜ್ಞೆಯಂತೆ ನಾನು ಸೃಷ್ಟಿಯನ್ನ ಮಾಡಬೇಕು. ಆದ್ರೆ ಆ ಸೃಷ್ಟಿಯಲ್ಲಿ ಎಲ್ಲಾ ಜನರು ಕೂಡ ಕ್ಷುತು ತೃಟು ತ್ರಿಧಾತುಭಿ
ಇಮಾಹ ಮುಹು ಅರ್ಧ್ಯಮಾನಾಹ. ಒಂದು ಕ್ಷುತ್, ಕ್ಷುತ್ ಅಂದ್ರೆ ಹಸಿವು, ತೃಟ್ ಅಂದ್ರೆ ಬಾಯಾರಿಕೆ, ಹಸಿವಿನಿಂದ ಸರಿಯಾಗಿ ಆಹಾರ ಸಿಗದೇನೆ ತೊಂದರೆ ಪಡ್ತಾರೆ ಜನರೆಲ್ಲರೂ ಕೂಡ. ತೃಟ್ ಅಂದ್ರೆ ಬಾಯಾರಿಕೆ, ಏನಾದ್ರೂ ಕುಡಿಬೇಕು ಅನಿಸಿದಾಗ ಸಮಯಕ್ಕೆ ಕುಡಿಲಿಕ್ಕೆ ಸಿಗದೆ ದುಃಖ ಪಡ್ತಾರೆ. ಮತ್ತು ತ್ರಿಧಾತುಭಿ, ಮೂರು ಧಾತುಗಳು. ಮೂರು ಧಾತುಗಳು ಅಂತ ಹೇಳಿದ್ರೆ ವಾತ ಪಿತ್ತ ಕಫ ಅಂತ. ಅಂದ್ರೆ ವಾತ ಪಿತ್ತ ಕಫ, ಇದಕ್ಕೆ ಆಧ್ಯಾತ್ಮಿಕ ಒಟ್ಟು ಮೂರು ತರ ಹೇಳ್ತಾರೆ ಇಲ್ಲಿ. ನಮ್ಮ ದೇಹದಲ್ಲಿರತಕ್ಕಂಥ ಮೂರು ಧಾತುಗಳು. ಮೊದಲು ಆಧ್ಯಾತ್ಮಿಕವಾದ ದೋಷ. ಆತ್ಮ ಅಂದ್ರೆ ದೇಹ, ದೇಹಕ್ಕೆ ಸಂಬಂಧಪಟ್ಟ ಹಾಗೆ ದೇಹದ ಒಳಗಡೆ ಇರತಕ್ಕಂತಹ ವಾತ ಪಿತ್ತ ಕಫಗಳ ವ್ಯತ್ಯಾಸದಿಂದ ಬರತಕ್ಕಂಥ ತೊಂದರೆ, ಅದರಿಂದ ಈ ಎಲ್ಲಾ ಪ್ರಜೆಗಳು ತೊಂದರೆಗೊಳಗಾಗ್ತಾರೆ. ಇನ್ನು ಶೀತ, ಉಷ್ಣ ಮತ್ತು ವಾತ, ಅತಿಯಾದ ಶೀತ ಅಂದ್ರೆ ದೇಹದಲ್ಲಿ ಶೀತ ಪ್ರಕೃತಿ, ತುಂಬಾ ಶೀತದ ಸಮಸ್ಯೆ. ಸ್ವಲ್ಪ ಗಾಳಿ ತಂಪು ವಾತಾವರಣ ತಡ್ಕೊಳ್ಳಿಕ್ಕೆ ಆಗೋದೇ ಇಲ್ಲ, ಎಷ್ಟು ಬಿಸಿ ಬಂದರೂ ಪರವಾಗಿಲ್ಲ, ತಂಪಾದ್ರೆ ನನಗೆ ಆಗೋದಿಲ್ಲ. ಸ್ವಲ್ಪ ಗಾಳಿ ಬಂದರೂ ಶೀತ ಬರುತ್ತೆ, ಶೀತ ಆಗತ್ತೆ, ಅದರಿಂದ ಮತ್ತೊಂದಿನ ಸಮಸ್ಯೆ ಆಗತ್ತೆ, ಹೀಗೆಲ್ಲ ಸಮಸ್ಯೆಗಳು. ಇನ್ನು ಉಷ್ಣ, ಚಳಿ ಎಷ್ಟು ಬೇಕಾದ್ರೂ ತಡ್ಕೊಳ್ತೀನಿ, ಬಿಸಿಲು ತಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಉಷ್ಣದ ಸಮಸ್ಯೆ. ಇನ್ನು ವಾತದ ಸಮಸ್ಯೆ ಅಂದ್ರೆ ಎಲ್ಲೋ ಸಂಧಿಗಳಲ್ಲಿ ಹಿಡ್ಕೊಂಡಾಗೆ ಆ ವಾತದ ಸಮಸ್ಯೆ. ಇವುಗಳಿಂದಾಗಿ ಶೀತ, ಉಷ್ಣ ಮತ್ತು ವಾತ, ಇವುಗಳಿಂದಾಗಿ ತ್ರಿಧಾತುಗಳು ಅಂದ್ರೆ ವಾತ ಪಿತ್ತ ಕಫ ಎಂಬತಕ್ಕಂತಹ ದೇಹಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು. ಶೀತೋಷ್ಣ ವಾತ ವರ್ಷೈಹಿ, ಶೀತ ಉಷ್ಣ ಮತ್ತು ವಾತ ವರ್ಷ. ಶೀತ ಅಂದ್ರೆ ತಂಪು, ಉಷ್ಣ ಅಂದ್ರೆ ಬಿಸಿ, ವಾತ ನಮಗೆ ವಾಯುವಿಗೆ ಸಂಬಂಧಪಟ್ಟಂತಹ ದೈಹಿಕವಾಗಿರತಕ್ಕಂಥ ಸಮಸ್ಯೆಗಳು, ಮತ್ತು ವರ್ಷ, ವರ್ಷ ಅಂತ ಹೇಳಿದ್ರೆ ಮಳೆ, ಇವುಗಳು. ಅದರದೆಲ್ಲವೂ ಕೂಡ ಆದಿ ದೈವಿಕವಾದದ್ದು. ಅಂದ್ರೆ ನೋಡಿ, ವಾತಾವರಣದಲ್ಲಿ ಆಗ್ತಕ್ಕಂತಹ ವ್ಯತ್ಯಾಸಗಳಿಂದಾಗಿ ಶೀತ, ಮಳೆಗೆ ಸಂಬಂಧಪಟ್ಟ ಹಾಗೆ ಆ ಶೀತ, ಅದರಿಂದ ಸಮಸ್ಯೆ. ಸೂರ್ಯನ ಅತಿಯಾದ ಬಿಸಿಲು, ಅದು ದೈವಿಕವಾದ ಸಮಸ್ಯೆ. ವರ್ಷ, ವರುಣನಿಗೆ ಸಂಬಂಧಪಟ್ಟ ಹಾಗೆ ಅತಿಯಾದ ವರ್ಷದಿಂದ ಅಥವಾ ವರ್ಷವೇ ಮಳೆಯೇ ಇಲ್ಲೇ ಇರೋದ್ರಿಂದ ಸಮಸ್ಯೆ. ಇವುಗಳಿಂದಾಗಿರುವ ಸಮಸ್ಯೆ. ವಾತ, ವಾಯುವಿಗೆ ಸಂಬಂಧಪಟ್ಟ ಸಮಸ್ಯೆ. ಇದು ಆದಿದೈವಿಕವಾಗಿರತಕ್ಕಂಥ ದೋಷಗಳು. ಹಾಗೆ ಇತರೇತರಾಚ್ಯ ಮತ್ತು ಆದಿ ಭೌತಿಕವಾದಗಳು, ದೈವಿಕ ಮತ್ತು ಭೌತಿಕ ಅಂತ ಅರ್ಥ. ಶೀತ, ಉಷ್ಣ, ವಾತ, ವರ್ಷ ಇದೆಲ್ಲವೂ ಸೇರಿ ದೈವಿಕ ಮತ್ತು ಭೌತಿಕ. ಅಂದ್ರೆ ಭೂತ ಪದಾರ್ಥಗಳಿಂದ ಉಂಟಾದ್ರೆ ಭೌತಿಕ, ಆ ಭೂತಕ್ಕೆ ಸಂಬಂಧಪಟ್ಟ ಅಭಿಮಾನಿ ದೇವತೆಗಳು ಅಂತ ಇರ್ತಾರೆ. ಅಂದ್ರೆ ಮಳೆ, ನೀರು ಅನ್ನೋದು ಒಂದು ಭೌತಿಕವಾದ ವಸ್ತು, ಅದಕ್ಕೊಬ್ಬ ವರುಣ ಅಂತ ದೇವತೆ ಇರ್ತಾನೆ. ಹಾಗೆ ಸೂರ್ಯ, ಸೂರ್ಯನ ಬಿಸಿಲು, ಅದೊಂದು ಭೂತ, ಅದೊಂದು ಭೌತಿಕವಾದ ವಸ್ತು, ಅದಕ್ಕೆ ಸಂಬಂಧಪಟ್ಟ ಒಬ್ಬ ಅಭಿಮಾನಿ ದೇವತೆ ಇರ್ತಾರೆ. ಮಳೆ ಅನ್ನೋದೊಂದು ಹಾಗೆ ಗಾಳಿ, ಗಾಳಿ ಎಂಬುದು ಭೌತಿಕವಾದ ಒಂದು ವಸ್ತು, ಆದ್ರೆ ಅದಕ್ಕೆ ಸಂಬಂಧಪಟ್ಟ ಒಬ್ಬ ದೇವತೆ ಅಂತ ಇರ್ತಾನೆ, ಆದಿ ದೈವಿಕ. ಹೀಗೆ ಶೀತ, ಉಷ್ಣ, ವಾತ, ವರ್ಷ ಭೂತ ಪದಾರ್ಥಗಳು ಹೌದು, ಆ ಎಲಿಮೆಂಟ್ಸ್, ಆ ವಸ್ತುಗಳೇನಿದ್ದಾವೆ ಅದು ಭೌತಿಕವಾದ ವಸ್ತುಗಳು. ಆ ವಸ್ತುಗಳನ್ನ ನಿಯಮನೆ ಮಾಡತಕ್ಕಂತ ಅಭಿಮಾನಿ ದೇವತೆಗಳೇನಿದ್ದಾರೆ ಅವರು ದೇವತೆಗಳು. ಹೀಗೆ ಆದಿ ದೈವಿಕ ಮತ್ತು ಆದಿ ಭೌತಿಕ, ಇವುಗಳಿಂದಾಗಿ ಬರತಕ್ಕಂತ ನಮ್ಮ ಸಮಸ್ಯೆಗಳು. ಇದರಿಂದಾಗಿ ಇಮಾಹ ಮುಹು ಅರ್ಧ್ಯಮಾನಾಹ, ಇಮಾಹ ಅಂದ್ರೆ ಈ ಎಲ್ಲಾ ಪ್ರಜೆಗಳು, ಈ ಎಲ್ಲಾ ಪ್ರಜೆಗಳು ಮುಹು ಅರ್ಧ್ಯಮಾನಾಹ, ಮತ್ತೆ ಮತ್ತೆ, ಮುಹು ಅಂದ್ರೆ ಮತ್ತೆ ಮತ್ತೆ ಅಥವಾ ಬಹಳ ಅಂತ ಅರ್ಥ. ಅರ್ಧ್ಯಮಾನಾಹ, ಅರ್ಧ್ಯಮಾನರಾಗಿದ್ದಾರೆ ಅಂದ್ರೆ ಸಂಕಟಕ್ಕೆ ಒಳಗಾಗಿದ್ದಾರೆ, ದುಃಖ ಪಡ್ತಾ ಇದ್ದಾರೆ ಅಂತ ಅರ್ಥ. ಅಲ್ಲಿಗೆ ಕ್ಷುತು, ತೃಟು, ತ್ರಿಧಾತು ಇದು ನಮ್ಮ ದೇಹಕ್ಕೆ ಸಂಬಂಧಪಟ್ಟ ಸಮಸ್ಯೆ. ಹಾಗಾಗಿ ಇದನ್ನ ಆಧ್ಯಾತ್ಮಿಕ ದೋಷ ಅಂತ ಕರೆಯೋದು. ಶೀತ, ಉಷ್ಣ, ವಾತ ಮತ್ತು ವರ್ಷ ಅದು ಆ ವಸ್ತುಗಳನ್ನು ಇಟ್ಕೊಂಡ್ರೆ, ಅದೇ ನೀರು, ಉಷ್ಣ ಬಿಸಿಯಾದಂತಹ ಸೂರ್ಯನ ಶಾಖ, ಬೆಂಕಿಯ ಶಾಖ, ಮತ್ತು ವಾತ ಗಾಳಿ, ವರ್ಷ ಮಳೆ, ಆ ವಸ್ತುಗಳು ಭೂತಕ್ಕೆ ಸಂಬಂಧಪಟ್ಟದ್ದು ಅಂದ್ರೆ ಭೌತಿಕವಾದದ್ದು. ಅದಕ್ಕೆ ಸಂಬಂಧಪಟ್ಟ ಅಭಿಮಾನಿ ದೇವತೆಗಳು ಅಂದ್ರೆ ದೇವಕ್ಕೆ ಸಂಬಂಧಪಟ್ಟದ್ದು. ನಮಗೆ ಮನುಷ್ಯರಿಗಿರತಕ್ಕಂಥ ಮೂರು ದೋಷಗಳು, ಅದಕ್ಕೆ ತಾಪತ್ರಯ ಅಂತ ಕರೀತಾರೆ. ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ಅಂತ. ದೇಹಕ್ಕೆ ಸಂಬಂಧಪಟ್ಟ ಸಮಸ್ಯೆ, ಪ್ರಕೃತಿಯಿಂದ ಬರತಕ್ಕಂಥ ತೊಂದರೆಗಳು, ಆ ಪ್ರಕೃತಿಗೆ ಸಂಬಂಧಪಟ್ಟ ಅಭಿಮಾನಿ ದೇವತೆಗಳಿಂದ ಬರತಕ್ಕಂಥ ತೊಂದರೆಗಳು. ಇದರೆಲ್ಲ ಇವುಗಳಿಂದಾಗಿ ಮುಹು ಅರ್ಧ್ಯಮಾನಾಹ ಇಮಾಹ, ಎಲ್ಲಾ ಪ್ರಜೆಗಳು ಮುಹು ಅರ್ಧ್ಯಮಾನಾಹ ಮತ್ತೆ ಮತ್ತೆ ತುಂಬಾ ತೊಂದರೆಗೊಳಗಾಗ್ತಾ ಇದ್ದಾರೆ. ಅಂದ್ರೆ ನೀನು ಜಗತ್ತನ್ನ ಸೃಷ್ಟಿ ಮಾಡು, ಜಗತ್ತಿನಲ್ಲಿ ಜೀವಿ ಸಮುದಾಯವನ್ನು ಸೃಷ್ಟಿ ಮಾಡು ಅಂತ ನನಗೆ ಆದೇಶ ಮಾಡಿದ್ಯಾ, ಆದರೆ ಆ ಸೃಷ್ಟಿ
ಮಾಡೋದೇನೋ ಸರಿ, ಸೃಷ್ಟಿಯಾದ ನಂತರದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳು ಜನರಲ್ಲಿ ಕಂಡು ಬರುತ್ತೆ. ನನ್ನ ಮಕ್ಕಳು, ನಾನು ಮಾಡಿದ ಸೃಷ್ಟಿ ಅಂದ್ರೆ ನನಗವರೆಲ್ಲ ಮಕ್ಕಳು, ನನ್ನ ಮಕ್ಕಳು ಈ ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ಇರ್ತಕ್ಕಂತಹ ತಾಪತ್ರಯಗಳಿಂದ ತೊಂದರೆಗೆ ಪಡ್ತಾ ಇರೋದನ್ನ ನಾನು ನೋಡ್ಕೊಂಡು ಹೇಗಿರ್ಲಿ, ಆ ತೊಂದರೆಯನ್ನ ನಾನು ಯಾವ ತರ ಕಾಣ್ಲಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಮೂ ಅರ್ಧ್ಯಮಾನಾಹ. ಅಷ್ಟು ಮಾತ್ರ ಅಲ್ಲ, ಸುದುರ್ಭರೇಣ ಕಾಮಾಗ್ನಿನ ವೃಷಾಚ, ಸುದುರ್ಭರೇಣ ಕಾಮಾಗ್ನಿನ, ಮತ್ತೊಂದೇನಿದೆ, ಅವರನ್ನ ಸುಡುವಂಥದ್ದು ಸುದುರ್ಭರೇಣ ಕಾಮಾಗ್ನಿನ. ಸು ಬಹಳ ದುರ್ಭರವಾದದ್ದು. ಸುದುರ್ಭರ ಶಬ್ದಕ್ಕರ್ಥ ಅಸಹನೀಯ ಅಂತ ಅರ್ಥ. ಸಹಿಸಲಾಗದ, ತಡೆಯಿಲ್ಲದ ಕಾಮವೆಂಬ ಬೆಂಕಿ ಅಂದ್ರೇನು, ರಾಗದ್ವೇಷಗಳು. ನಮಗೆ ಯಾರೋ ಮೇಲೋ ವಿಪರೀತವಾಗಿರ್ತಕ್ಕಂಥ ವ್ಯಾಮೋಹ, ಯಾವುದೋ ಒಂದು ಕೆಲಸದ ಮೇಲೆ, ಯಾವುದೋ ಒಂದು ವ್ಯಕ್ತಿಯ ಬಗ್ಗೆ, ಯಾವುದೋ ಒಂದು ಘಟನೆ ಬಗ್ಗೆ ತುಂಬಾ ವ್ಯಾಮೋಹ. ಅವರಿಂದ ನಮಗೆ ತೊಂದರೆಯಾದ್ರೂ, ಅದರಿಂದ ನನಗೆ ಕೆಟ್ಟದಾದ್ರೂ ಅದರ ಬಗ್ಗೆನೇ ವ್ಯಾಮೋಹ. ಹಾಗೆ ಆ ಕೆಟ್ಟದಾದ ಒಂದು ಬಯಕೆ, ಇನ್ನು ಕೆಲವರ ಬಗ್ಗೆ ದ್ವೇಷ, ಇದೆಲ್ಲವೂ ಕೂಡ ಸಹಿಸ್ಲಿಕ್ಕೆ ಆಗೋದೇ ಇಲ್ಲ, ಅದನ್ನು ನಾವು ಅವಾಯ್ಡ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಆ ರಾಗದ್ವೇಷಗಳಿಂದ ನಾವು ನಿರಂತರವಾಗಿ ನಮ್ಮಲ್ಲೇ ಇರತಕ್ಕಂಥ ರಾಗ, ನಮ್ಮಲ್ಲೇ ಇರತಕ್ಕಂಥ ದ್ವೇಷದಿಂದಾಗಿ ಮತ್ತೂ ತೊಂದರೆಯನ್ನು ಒಳಗಾಗ್ತಾ ಇರ್ತೀವಿ. ಹಾಗಾಗಿ ಸುದುರ್ಭರ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ಅಸಹನೀಯವಾದದ್ದು. ಮತ್ತು ರುಷಾಚ, ಇದ್ರ ಜೊತೆಗೆ ಕೋಪ. ಕಾಮಾತ್ ಕ್ರೋಧೋಭಿಜಾಯತೆ, ಕೃಷ್ಣಗೀತೆ ಹೇಳ್ತಾನಲ್ಲ, ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧಾತ್ ಭವತಿ ಸಮೋಹ, ಸಮೋಹಾತ್ ಸ್ಮೃತಿ ವಿಭ್ರಮ ಅಂತ. ಕಾಮದ ಮಗನೇ ಕ್ರೋಧ. ಯಾವಾಗ ಕೆಟ್ಟ ಬಯಕೆ ಇರುತ್ತೋ, ಆ ಕೆಟ್ಟ ಬಯಕೆ ಪೂರೈಕೆ ಆಗ್ಲಿ ಆಗದೆ ಇರಲಿ, ಯಾವುದಾದ್ರೂ ಒಂದು ರೀತಿಯಲ್ಲಿ ಕಾಮದಿಂದ ಏನಾಗತ್ತೆ, ಕೋಪ ಹುಟ್ಟತ್ತೆ. ಹಾಗಾಗಿ ಕಾಮ, ಅದರ ಮಗನೇ ಕೋಪ. ನಾವು ಬಯಸಿದ್ದು ನಮಗೆ ಸಿಕ್ಕಿದ್ರೆ, ಸಿಗೋದಕ್ಕಿಂತ ಮುಂಚೆ ಹೇಗಿತ್ತೋ ಈಗ ಆಗಿಲ್ಲ, ಅಥವಾ ನಾನೇನ್ ಅನ್ಕೊಂಡಿದ್ನೋ ಆ ತರ ಇಲ್ಲ ಅಂತ ಮತ್ತೆ ಕೋಪ. ಅಥವಾ ಬೇರೆಯವನು ಸಿಕ್ಕಿದ್ರೆ ನನಗೆ ಸಿಗದೇ ಇದ್ದಾಗಲ ಸಿಕ್ಕಿಲ್ಲ ಅಂತ ಕೋಪ. ಅಂತೂ ಕಾಮದ ಕೂಸು ಅದು ಕೋಪ. ಹಾಗಾಗಿ ವೃಷಾಚ, ವೃಷ ಅಂದ್ರೆ ಕೋಪ ಅಂತ ಅರ್ಥ. ಹೀಗೆ ಕಾಮದಿಂದ, ದ್ವೇಷದಿಂದ, ಕ್ರೋಧದಿಂದ, ಇದೆಲ್ಲ ಅದು ಎಂಥದ್ದು, ಸುದುರ್ಭರ. ಆ ಕೆಟ್ಟ ಬಯಕೆ ನಮಗೆ ತೊಂದರೆಯನ್ನೇ ಕೊಡ್ತಾ ಇರತ್ತೆ, ಆದ್ರೂ ಕೆಟ್ಟ ಬಯಕೆ ಇರತ್ತೆ. ದ್ವೇಷ ನಮಗೆ ತೊಂದರೆಯನ್ನೇ ಉಂಟು ಮಾಡ್ತಾ ಇರತ್ತೆ, ಆದ್ರೂ ದ್ವೇಷವನ್ನ ಬಿಡೋದಿಲ್ಲ. ಕೋಪ ಮಾಡ್ಕೊಳ್ತೀವಿ, ಕೋಪದಿಂದ ನಮಗೆ ತೊಂದರೆನೇ ಆಗತ್ತೆ, ಆದ್ರೂ ಕೋಪ ಸ್ವಭಾವವನ್ನು ಬಿಡೋದಿಲ್ಲ. ಹಾಗಾಗಿ ಸುದುರ್ಭರ, ಇದು ಬಹಳ ದುರ್ಭರವಾದದ್ದು, ಅಸಹನೀಯವಾದದ್ದು. ಇದನ್ನೆಲ್ಲ ನಾನು ನನ್ನ ಪ್ರಜೆಗಳಲ್ಲಿ ನೋಡ್ತಾ ಇದ್ರೆ, ಸಂಪಶ್ಯತಃ, ಸಮ್ಯಕ್ ಪಶ್ಯತಃ. ಬ್ರಹ್ಮದೇವರು ಅಂದ್ರೆ ತ್ರಿಕಾಲಜ್ಞಾನಿಗಳು, ಇನ್ನೂ ಜಗತ್ತನ್ನ ಸೃಷ್ಟಿ ಮಾಡಿಲ್ಲ. ಅವರು ವರ್ತಮಾನ ಕಾಲದಲ್ಲಿದ್ದು ಭವಿಷ್ಯವನ್ನ ಕಾಣ್ತಾ ಇದ್ದಾರೆ. ಮುಂದೆ ನಾನು ನಿನ್ನ ಆಜ್ಞೆಯಂತೆ ಜಗತ್ತನ್ನ ಸೃಷ್ಟಿ ಮಾಡ್ತೇನೆ, ಜಗತ್ತಿನಲ್ಲಿ ಜೀವಿಗಳನ್ನು ಸೃಷ್ಟಿ ಮಾಡ್ತೇನೆ. 84 ಲಕ್ಷ ಜೀವಿಗಳನ್ನ ಸೃಷ್ಟಿ ಮಾಡಿದಾಗ ಆ 84 ಲಕ್ಷ ಜೀವಿಗಳಲ್ಲೇ ಉತ್ತಮರಾಗಿರತಕ್ಕಂಥ ಮನುಷ್ಯ ಜಾತಿಯನ್ನು ಸೃಷ್ಟಿ ಮಾಡ್ತೇನೆ. ಆ ಮನುಷ್ಯರಲ್ಲಿ ಇರತಕ್ಕಂತಹ ಈ ತಾಪತ್ರಯಗಳ ಒಂದು ತೊಂದರೆ, ಅವರ ಒಳಗಡೆ ಇರತಕ್ಕಂತಹ ಕಾಮಕ್ರೋಧಾದಿಗಳಿಂದ ಬರ್ತಕ್ಕಂಥ ತೊಂದರೆ, ಅದೆಲ್ಲವನ್ನು ಕೂಡ ಸಂಪಶ್ಯತಃ, ಸಮ್ಯಕ್ ಪಶ್ಯತಃ, ಚೆನ್ನಾಗಿ ನಾನು ಅದೆಲ್ಲವನ್ನು ಕೂಡ ನೋಡ್ತಾ ಇದ್ದೇನೆ. ಹೀಗೆ ನೋಡ್ತಾ ಇರತಕ್ಕಂಥ ಮೇ ಮನಃ ಸೀದತಿ, ನೋಡ್ತಾ ಇದ್ರೆ ನನ್ನ ಮತ್ಸೃಷ್ಟಾಹ ಪ್ರಜಾಹ ಏವಂ ಜಾತಾಹ. ಅಯ್ಯೋ, ನಾನು ಹುಟ್ಟಿಸಿದ ಮಕ್ಕಳು ಈ ತರ ಆಗ್ಬಿಟ್ರಲ್ಲಪ್ಪ. ನಾನು ಏನಕ್ಕೋಸ್ಕರ ಈ ಪ್ರಜೆಗಳನ್ನ ಸೃಷ್ಟಿ ಮಾಡಿದ್ ಏನಕ್ಕೋಸ್ಕರ ಅಂತ ಹೇಳಿದ್ರೆ, ಬ್ರಹ್ಮಜ್ಞಾನವನ್ನ ಪಡೆದುಕೊಳ್ಳಿ ಅಂತ. ಯಾಕಂದ್ರೆ ನೋಡಿ, ಒಂದು ಮರ, ಗಿಡ, ಬಳ್ಳಿ, ಪ್ರಾಣಿ, ಪಕ್ಷಿ ಯಾವುದಕ್ಕೂ ಬ್ರಹ್ಮಜ್ಞಾನವನ್ನ ಪಡೆಯುವ ಅರ್ಹತೆ ಇಲ್ಲ. ಬ್ರಹ್ಮಜ್ಞಾನವನ್ನ ಪಡಿತಕ್ಕಂಥ ಅರ್ಹತೆ ಇರೋದು ಯಾರಿಗೆ? ಕೇವಲ ಮನುಷ್ಯನಿಗೆ ಮಾತ್ರ. ಬ್ರಹ್ಮಜ್ಞಾನವನ್ನ ಪಡೆದುಕೊಳ್ಳಿ, ಭಗವಂತನ ಅರಿವನ್ನ ಪಡಿಲಿ, ಭಗವಂತನಿಂದ ಸೃಷ್ಟವಾದ ಈ ಜಗತ್ತನ್ನ ತಿಳ್ಕೊಳ್ಳಿ ಅಂತ ನಾನು ಈ ಪ್ರಜೆಗಳನ್ನ ಸೃಷ್ಟಿ ಮಾಡಿದ್ದು. ಅದಕ್ಕೆ ಹೆಸರು ಪ್ರಜಾಹ ಅಂತ. ಪ್ರಕರ್ಷೇಣ ಜಾಯತೇತಿ ಪ್ರಜಾಹ. ಬಹಳ ಶ್ರೇಷ್ಠವಾದ ಸೃಷ್ಟಿ ಮನುಷ್ಯ ಸೃಷ್ಟಿ. ಇದಕ್ಕೋಸ್ಕರ ನಾನು ಮನುಷ್ಯರನ್ನು ಸೃಷ್ಟಿ ಮಾಡಿದ್ದೇನೆ. ಆದರೆ ಈ ಎಲ್ಲಾ ಪ್ರಜೆಗಳು ಹೀಗೆ ಆ ತಾಪತ್ರಯಗಳಿಂದ ತೊಂದರೆ ಪಡ್ತಾ ಇದ್ದಾರೆ, ಕಾಮಕ್ರೋಧಾದಿಗಳಿಂದ ತೊಂದರೆ ಪಡ್ತಾ ಇದ್ದಾರೆ. ಅದನ್ನ ನೋಡ್ತಾ ಇದ್ರೆ ಮೇ ಮನಃ ಸೀದತಿ. ಸೀದತಿ ಅಂತ ಹೇಳಿದ್ರೆ, ಅಥವಾ ಸೀದತೆ ಅಂತ ಹೇಳಿದ್ರೆ ಬಹಳ ನೊಂದುಕೊಳ್ತಾ ಇದೆ. ನನಗೆ ಅವರ ಕಷ್ಟವನ್ನು ನೋಡಿ ಸಹಿಸಿಕೊಳ್ಳಿಕ್ ಆಗ್ತಾ ಇಲ್ಲ. ಯಾಕಂದ್ರೆ ಯಾರೋ ಮೂರನೇ ವ್ಯಕ್ತಿಗಳಲ್ಲ, ನಾನೇ ಸೃಷ್ಟಿ ಮಾಡಿರ್ತಕ್ಕಂಥ ಮೇ, ನನ್ನದೇ ಪ್ರಜೆಗಳು. ಮೇ ಇಮಾಹ, ನನ್ನದೇ ಆಗಿರತಕ್ಕಂಥ ಪ್ರಜೆಗಳು.
ನನ್ನ ಮಕ್ಕಳ ಸಂಕಷ್ಟವನ್ನ ನೋಡಿ ನನಗೆ ಬಹಳ ದುಃಖವಾಗ್ತಾ ಇದೆ. ಪಕ್ಕದ ಮನೆಯ ಮಗು ಅತ್ರೆ ನಮಗೇನು ಅನ್ಸಲ್ಲ. ನಮ್ ಪಕ್ಕದ ಮನೆಗೇನೋ ಸಮಸ್ಯೆ ಆಯ್ತು ಅಂತಾದ್ರೆ ನಮ್ಗೇನು ಅನ್ಸಲ್ಲ. ನಮ್ಮದೇ ಮನೆಯಲ್ಲಿ ಏನೋ ಸಮಸ್ಯೆ ಆಯ್ತು, ನಮ್ಮದೇ ಮನೆ ಮಗು ಅತ್ತು ಅಂತಾರೆ ನಮಗೆ ತಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಹಾಗೆ ಬ್ರಹ್ಮದೇವರಿಗೆ ನಾವೆಲ್ಲರೂ ಮಕ್ಕಳು. ನಮ್ಮಲ್ಲಿ ಇರತಕ್ಕಂತ ಈ ಒಂದು ತಾಪತ್ರಯಗಳ ತೊಂದರೆ, ಈ ಕಾಮಕ್ರೋಧಾದಿಗಳಿಂದ ನಾವು ಪಡ್ತಕ್ಕಂಥ ಕಷ್ಟ, ಇದನ್ನೆಲ್ಲ ನೋಡಿ ತಡ್ಕೊಳ್ಲಿಕ್ಕೆ ಆಗೋದಿಲ್ಲ. ನೀನಾದ್ರೆ ಉರುಕ್ರಮ, ಎಂತ ಪರಾಕ್ರಮ ಇರತಕ್ಕಂಥವನು ಏನ್ ಬೇಕಾದ್ರೂ ಮಾಡ್ತೀಯ. ಆದರೆ ಇವರೆಲ್ಲ ಕಷ್ಟಗಳನ್ನ ನೋಡ್ಕೊಂಡು ನಾನು ಹೇಗೆ ಸಹಿಸ್ಕೊಳ್ಳಿ? ಹಾಗಾಗಿ ನಾನು ಜಗತ್ತನ್ನ ಸೃಷ್ಟಿ ಮಾಡಬೇಕಾ, ಜಗತ್ತಿನಲ್ಲಿ ಜೀವಿಗಳನ್ನು, ಅದರಲ್ಲೂ ಮುಖ್ಯವಾಗಿ ಮನುಷ್ಯರನ್ನು ಸೃಷ್ಟಿ ಮಾಡಬೇಕಾ ಅನ್ನೋ ಒಂದು ಪ್ರಶ್ನಾರ್ಥದಲ್ಲಿ ಆ ಬ್ರಹ್ಮದೇವರು ಆ ಭಗವಂತನಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಇದರ ಅನ್ವಯ ಅರ್ಥ ಮತ್ತು ವ್ಯಾಖ್ಯಾನವನ್ನು ನಾಳೆ ನೋಡೋಣ. ಶ್ರೀಕೃಷ್ಣಾರ್ಪಣ. ಗುರುಗಳೇ, ಉರುಕ್ರಮ ಅಂದ್ರೆ ಪರಾಕ್ರಮ